ನೀವು ಕೂಡ ಇದೇ ತರ ಸ್ಮೋಕ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೀರಾ? ವೆಲ್ಕಮ್ ಟು ಡೇ 46 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ನೀವು ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಗೊತ್ತಾ? ನೀವು ಜಿಮ್ಗೆ ಹೋಗ್ತೀರಾ, ಅಲ್ಲಿ 1 ಅವರ್ 2 ಅವರ್ ವರ್ಕೌಟ್ ಕೂಡ ಮಾಡ್ತೀರಾ, ಮನೆಗೆ ಬಂದು ಚೆನ್ನಾಗಿ ಡಯಟ್ ಕೂಡ ಮೇಂಟೈನ್ ಮಾಡ್ತೀರಾ. ಬಟ್ ಮೇಯ್ನ್ ಏನಾಗುತ್ತೆ ಅಂತಂದರೆ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗಲ್ಲ. ಏನಕ್ಕಾಗಲ್ಲ ಅಂತಂದರೆ ನಿಮ್ಮ ಮಸಲ್ ಬಿಲ್ಡಿಂಗಿಗೆ ಬೇಕಾಗಿರೋದು ನ್ಯೂಟ್ರಿಷನ್ನು ನೀವು ಎಷ್ಟೇ ಕರೆಕ್ಟಾಗಿ ತಿಂದ್ರೂ ಅಷ್ಟು ನೀಟಾಗಿ ಸಪ್ಲೈ ಆಗಲ್ಲ. ಅಂದರೆ ಬ್ಲಡ್ ಫ್ಲೋ ಸಪ್ಲೈ ಆಗ್ತಾ ಇಲ್ಲ ಬ್ಲಡ್ ಮಸಲ್ಗೆ ಅಂತ ಅಂದರೆ ನಿಮ್ಮದು ನ್ಯೂಟ್ರಿಷನ್ ಕೂಡ ಸ್ಲೋ ಆಗುತ್ತೆ, ನಿಮ್ಮದು ಮಸಲ್ ಬಿಲ್ಡಿಂಗ್ ಕೂಡ ಸ್ಲೋ ಆಗುತ್ತೆ. ಇದೆಲ್ಲ ಬಿಡಿ. ಇನ್ನೊಂದೇನು ಅಂತಂದರೆ ನೀವು ಸ್ಮೋಕ್ ಮಾಡ್ಕೊಂಡು ಜಿಮ್ ಒಳಗಡೆ ಹೋಗ್ತೀರಾ. ಸ್ಮೋಕ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಪಕ್ಕ ವರ್ಕೌಟ್ ಮಾಡ್ತಾ ಇರ್ತಾರೆ, ಇಲ್ಲ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು, ಅವರಿಗೆ ಒಂಥರ ವಾಮಿಟಿಂಗ್ ಆಗ್ಬೋದು, ಇಲ್ಲಾಂದರೆ ಆ ಸ್ಮೆಲ್ಗೆ ಬ್ಯಾಡ್ ಇಂಪ್ರೆಷನ್ ನಿಮ್ಮ ಮೇಲೆ ಬರುತ್ತೆ. ನಿಮ್ಮದು ಅಷ್ಟೇ ಎನರ್ಜಿ ಲೆವೆಲ್ ಡೇ ಬೈ ಡೇ ಸ್ಲೋ ಆಗ್ತಾ ಬರ್ತಾ ಇರುತ್ತೆ. ಲಂಗ್ಸ್ ವೀಕ್ ಆದಂಗೆ ನೀವು ಅಬ್ಸರ್ವ್ ಮಾಡಿ. ಇವಾಗ ನೀವು 15 kg ವೆಯ್ಟ್ ಎತ್ತಾ ಇದ್ದೀರಾ, ಅದೇ 1 ಮಂತ್ ಸ್ಮೋಕಿಂಗ್ನ ಕ್ವಿಕ್ ಮಾಡಿ ಕ್ಲೀನಾಗಿ ಡಯಟ್ ಮಾಡ್ಕೊಂಡು ಮತ್ತೆ ಅದೇ 15 kgನ ನೀವು ಡಂಬಲ್ ಲಿಫ್ಟ್ ಮಾಡೋಕೆ ಹೋದರೆ ಅದು ತುಂಬ ಈಸಿನೇ ಆಗುತ್ತೆ. ನೀವು ಜಿಮ್ಮು ಅಂತಲೇ ಅಲ್ಲ, ನೀವು ನಾರ್ಮಲಾಗಿ ರನ್ನಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಸೈಸ್ ಮಾಡಿ, ನೀವು ಸ್ಮೋಕಿಂಗ್ನ ಸ್ಟಾಪ್ ಮಾಡಿಬಿಟ್ಟು ನೋಡಿ. ಇನ್ನೊಂದು ಬಿಡೋಕ್ಕೆ ಆಗಲ್ಲ. ಇದನ್ನು ಬಿಡೋಕ್ಕೆ ಏನು ರೀಸನ್ನು ಅಂತಂದರೆ ಒಂದೇ ಸಲ ಕ್ವಿಟ್ ಮಾಡೋಕ್ಕಾಗಲ್ಲ, ಓಕೆ, ಬಟ್ ಡೇ ಬೈ ಡೇ ಕಡಿಮೆ ಮಾಡ್ಕೊಂಡೇ ಹೋಗ್ತಾ ಇರಿ. ಏನಕ್ಕೆ ಅಂದರೆ ನೀವು ಮನ್ಸು ಮಾಡಿದ್ರೆ ಆಗದೆ ಇರೋದು ಯಾವುದೂ ಇರಲ್ಲ. ಇದನ್ನ ನನ್ನ ಎಕ್ಸ್ಪೀರಿಯನ್ಸಲ್ಲೇ ನಾನು ಹೇಳ್ತಾ ಇರೋದು.